ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕದ ಜನತೆಗೆ ಮೊದಲಿಗೆ ನಮ್ಮ ಕ್ರಿಕೆಟ್ನ ಚಾಲೆಂಜರ್ಸ್ ಮತ್ತು ಕಬಡ್ಡಿಯ ಬುಲ್ಸ್ ಕ್ರೀಡಾ ಚಾನೆಲ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ ಬೆಂಗಳೂರು ಬುಲ್ಸ್ ಟೀಮ್ ನೇಮಿಸಿರುವಂತಹ ಹೆಡ್ ಕೋಚ್ ನಮ್ಮ ಕರ್ನಾಟಕದ ಮಣ್ಣಿನ ಮಗ ಶ್ರೀ BC ರಮೇಶ್ ಆಗಿದ್ದಾರೆ. ಹಾಗೇನೆ ಅಸಿಸ್ಟೆಂಟ್ ಕೋಚ್ ಆಗಿ ಮಿಸ್ಟರ್ ಜೀವಾ ಕುಮಾರ್ ಅವರನ್ನು ನೇಮಿಸಿದ್ದಾರೆ. ಸತತವಾಗಿ 11 ವರ್ಷಗಳವರೆಗೆ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ ರಣಧೀರ್ ಶೇರಾವತ್ ಹೆಡ್ ಕೋಚ್ ಆಗಿದ್ದರು. ಪ್ರೊ ಕಬಡ್ಡಿ PKL ಟ್ರಾಫಿ 2018ರಲ್ಲಿ ಗೆದ್ದಿತ್ತು. ಆಗ ಸಹಾಯಕ ಕೋಚ್ ಆಗಿ BC ರಮೇಶ್ ಆಗಿದ್ರು. ಟ್ರಾಫಿ ಗೆದ್ದ ಮೇಲೆ 2018ರ ನಂತರ ಬೆಂಗಳೂರು ಬುಲ್ಸ್ ಟೀಮ್ ಅಸಿಸ್ಟೆಂಟ್ ಕೋಚ್ ನೇಮಿಸಲಿಲ್ಲ. ಆದರೆ ಈ ಬಾರಿ PKL ಸೀಸನ್ 12ಕ್ಕೆ ಜೀವಾ ಕುಮಾರ್ ಅವರನ್ನು ಸಹಾಯಕ ಕೋಚ್ ಆಗಿ ನೇಮಕ ಮಾಡಿ. ಈ ಬಾರಿ ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ನಲ್ಲಿ ಇರುವಂತಹ ರೈಟ್ ರೈಡರ್ಸ್ ಕ್ಯಾಟಗರಿಯಲ್ಲಿ ಬರುವಂತಹ ಹೆಸರುಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ಪಂಕಜ್ ಠಾಕೂರ್, ಎರಡನೇವರಾಗಿ ಅಲಿರೆಜಾ ಮಿರ್ಜಾಯೆ, ಮೂರನೇವರಾಗಿ ಅಹಮದ್ ರೆಜಾ ಅಸ್ಗಾರಿ, ನಾಲ್ಕನೇವರಾಗಿ ಮಂಜೀತ್ ಠಾಕೂರ್, ಐದನೇವರಾಗಿ ಆಶೀಶ್ ಮಲಿಕ್, ಆರನೇವರಾಗಿ ಗಣೇಶ H, ಇವರು ನಮ್ಮ ಕನ್ನಡದ ಹುಡುಗ, ಏಳನೇವರಾಗಿ ಶುಭಂ ಬಿಟ್ಕೆ. ಇವರೆಲ್ಲರೂ ರೈಟ್ ರೈಡರ್ಸ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಇನ್ ಮುಂದೆ ಮಾತಾಡೋಣ ಲೆಫ್ಟ್ ರೈಡರ್ಸ್ ಕ್ಯಾಟಗರಿ ಬಗ್ಗೆ. ಈ ಬಾರಿ PKL ಸೀಸನ್ 12ರಲ್ಲಿ ಪುಣೇರಿ ಪಲ್ಟನ್ನ ಸೂಪರ್ ಸ್ಟಾರ್ ಲೆಫ್ಟ್ ರೈಡರ್ ಆಕಾಶ್ ಶಿಂದೆ ಅವರನ್ನು ಅಪಾಯಿಂಟ್ ಮಾಡಿಕೊಳ್ಳಲಾಗಿದೆ. ಇವರು ಬೆಂಗಳೂರು ಬುಲ್ಸ್ ಟೀಮ್ ನಲ್ಲಿ ಮೇನ್ ರೈಡರ್ ಆಗಿರುತ್ತಾರೆ. ಎರಡನೇ ರೈಡರ್ ಆಗಿ ಮೈಪಾಲ್ ಸಿನ್ವರ್, ಮೂರನೆಯವರಾಗಿ ಪಿರಾತಿಯವರನ್ನು ಆಯ್ಕೆ ಮಾಡಲಾಗಿದೆ. ಲೆಫ್ಟ್ ರೈಡರ್ಸ್ ನ 3 ರೈಡರ್ಸ್ ಮತ್ತು ರೈಟ್ ರೈಡರ್ಸ್ ನ 7 ರೈಡರ್ಸ್, ಒಟ್ಟು 10 ರೈಡರ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಸೀಸನ್ 12ರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಕ್ರಿಕೆಟ್ನ ಚಾಲೆಂಜರ್ಸ್ ಮತ್ತು ಕಬಡ್ಡಿ ಬುಲ್ಸ್ ಕ್ರೀಡಾ ಚಾನೆಲ್ ವತಿಯಿಂದ ಬೆಸ್ಟ್ ವಿಶಸ್. ಮುಂದೆ ಮಾತಾಡೋಣ ರೈಟ್ ಕವರ್ಸ್ ನಲ್ಲಿ ಬರುವಂತಹ ಹೆಸರುಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ಸಂಜಯ್ ಧುಲ್, ಎರಡನೇವರಾಗಿ ಲಕ್ಕಿ ಧನ್ಕರ್, ಮೂರನೇವರಾಗಿ ಅಮಿತ್ ಠಾಕೂರ್, ನಾಲ್ಕನೇವರಾಗಿ ನಮ್ಮ ಕನ್ನಡದ ಹುಡುಗ ಬಾಗಲಕೋಟೆಯ ಸತ್ಯಪ್ಪ ಮಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಲೆಫ್ಟ್ ಕವರ್ಸ್ ನಲ್ಲಿ ಬರುವಂತಹ ಹೆಸರುಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ಧೀರಜ್ ನೈನ್, ಎರಡನೇವರಾಗಿ ಮನೀಶ್ ಧುಲ್, ಮೂರನೇವರಾಗಿ ಶುಭಂ ರಾತೆಯನ್ನು ಆಯ್ಕೆ ಮಾಡಲಾಗಿದೆ. ಹಾಗೆಯೇ ರೈಟ್ ಕಾರ್ನರ್ ನಲ್ಲಿ ಬರುವಂತಹ ಹೆಸರುಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ಯೋಗೇಶ್ ದಹಿಯಾ, ಎರಡನೇವರಾಗಿ ಸಾಹಿಲ್ ರಾಣೆ, ಮೂರನೇವರಾಗಿ ಸಚಿನ್. ಈಗ ಲೆಫ್ಟ್ ಕಾರ್ನರ್ ನಲ್ಲಿ ಬರುವಂತಹ ಹೆಸರುಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ಅಂಕುಶ್ ರಾಠಿ, ಎರಡನೇವರಾಗಿ ಚಂದ್ರನ್ ನಾಯಕ್, ಮೂರನೇವರಾಗಿ ದೀಪಕ್ ಶಂಕರ್. ಇವರೆಲ್ಲರನ್ನು ನಾವು PKL ಸೀಸನ್ 12ರಲ್ಲಿ ಬೆಂಗಳೂರು ಬುಲ್ಸ್ ಟೀಮ್ ನ ವತಿಯಿಂದ ಆಡೋದನ್ನ ನಾವು ನೋಡೋಣ. ಈಗ ಮಾತಾಡೋಣ ಲಾಸ್ಟ್ ಸೀಸನ್ ನ ಪುಣೇರಿ ಪಲ್ಟನಿನ ಟೀಮ್ ನ ಆಟಗಾರ ಆಕಾಶ್ ಶಿಂದೆ ಅವರ ಬಗ್ಗೆ. ಈ ಬಾರಿ ಬೆಂಗಳೂರು ಬುಲ್ಸ್ ನ ಮೇನ್ ರೈಡರ್ ಆಗಿರುತ್ತಾರೆ. ಈ ಬಾರಿ ಬೆಂಗಳೂರು ಬುಲ್ಸ್ ಗೆ ಲೆಫ್ಟ್ ಮತ್ತು ರೈಟ್ ಕಾರ್ನರ್ ನ ಯಾವುದೇ ಟೆನ್ಷನ್ ಇರುವುದಿಲ್ಲ. ಯಾಕೆ ಅಂದ್ರೆ ಲಾಸ್ಟ್ ಸೀಸನ್ ನ ಜೈಪುರದ ಟಾಪ್ ಲೆಫ್ಟ್ ಕಾರ್ನರ್ ಒಳ್ಳೆ ಬಲಶಾಲಿ ಆಟಗಾರ ಅಂಕುಶ್ ರಾಠಿ ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ನ ಲೆಫ್ಟ್ ಕಾರ್ನರ್ ನಲ್ಲಿ ಇರುತ್ತಾರೆ. ಈ ಬಾರಿ ಜೈಪುರ್ ತಂಡದ ಲೆಫ್ಟ್ ಕಾರ್ನರ್ ಡಿಫೆಂಡರ್ ಅಂಕುಶ್ ರಾಠಿಯನ್ನು ಬೆಂಗಳೂರು ಬುಲ್ಸ್ ತಂಡ ತನ್ನ ಲೆಫ್ಟ್ ಕಾರ್ನರ್ ಸ್ಥಾನದಲ್ಲಿ ಬಳಸಲಿದೆ ಮತ್ತು ದಬಂಗ್ ದೆಹಲಿ ತಂಡದ ಟಾಪ್ ರೈಟ್ ಡಿಫೆಂಡರ್ ಯೋಗೇಶ್ ದಹಿಯಾದವನ್ನು ಬೆಂಗಳೂರು ಬುಲ್ಸ್ ತನ್ನ ರೈಟ್ ಕಾರ್ನರ್ ಸ್ಥಾನದಲ್ಲಿ ಬಳಸಲಿದೆ. ಅಂದ್ರೆ ಈ ಬಾರಿ ಬೆಂಗಳೂರು ಬುಲ್ಸ್ ತಂಡದ 2 ಕಾರ್ನರ್ಗಳು ತುಂಬಾ ಬಲವಾಗಿರುತ್ತವೆ. ಡಿಫೆನ್ಸ್ ನಲ್ಲಿ ಯಾವುದೇ ದುರ್ಬಲತೆ ಇರುವುದಿಲ್ಲ. ಅದೇ ರೀತಿ PKL ಡಿಫೆಂಡಿಂಗ್ ಚಾಂಪಿಯನ್ಸ್ ಹರಿಯಾಣ ಸ್ಟೀಲರ್ಸ್ ತಂಡದ ಕವರ್ ಪೊಸಿಷನ್ ನಲ್ಲಿ ಆಡುತ್ತಿದ್ದ ಸಂಜಯ್ನನ್ನು ಬೆಂಗಳೂರು ಬುಲ್ಸ್ ತನ್ನ ತಂಡಕ್ಕೆ ಸೇರಿಸಿಕೊಂಡು ಕವರ್ಗಳನ್ನು ಬಲಪಡಿಸಲಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ PKL ಸೀಸನ್ 12ಗೆ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ಬಹಳ ಬಲಿಷ್ಠವಾಗಿದೆ. ಈಗ ನಾವು ಸ್ವಾಪ್ ವಿಶ್ಲೇಷಣೆ ಬಗ್ಗೆ ಮಾತಾಡೋಣ. ಸ್ಟ್ರೆಂತ್ಸ್, ವೀಕ್ನೆಸಸ್, ಅಪಾರ್ಚುನಿಟೀಸ್ ಮತ್ತು ಚಾಲೆಂಜಸ್. ಮೊದಲಿಗೆ ಮಾತನಾಡೋಣ ಬೆಂಗಳೂರು ಬುಲ್ಸ್ ತಂಡದ ಬಲಗಳ
ಅಂದ್ರೆ ಸ್ಟ್ರೆಂತ್ ಬಗ್ಗೆ. ಮೊದಲನೇದಾಗಿ ಬೆಂಗಳೂರು ಬುಲ್ಸ್ ತಂಡದ ಬಳಿ ಈ ಬಾರಿ ಲೀಗ್ನ ಅತ್ಯಂತ ಭಯಾನಕ ಕಾರ್ನರ್ಗಳ ಜೋಡಿ ಇರುತ್ತದೆ. ಎರಡನೇದಾಗಿ ಕವರ್ಗಳಲ್ಲಿ ಚಾಂಪಿಯನ್ ಆಟಗಾರರಾದ ಸಂಜಯ್ ಅವರನ್ನು ತಂಡದಲ್ಲಿ ಸೇರಿಸಿಕೊಂಡಿರುವುದರಿಂದ ಕವರ್ ಪಾಲು ಬಹಳ ಬಲಿಷ್ಠವಾಗಿದೆ. ಮೂರನೇದಾಗಿ ಈ ಬಾರಿ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ನಿಜವಾಗಿಯೂ ಒಂದು ಕೋಟೆಯಾಗಿ ಉಳಿದಿದ್ದು ವಿರೋಧಿ ತಂಡಗಳಿಗೆ ದಾಟಲಾಗದ ಅಡೆತಡೆ ಆಗಲಿದೆ. ಈಗ ಮಾತಾಡೋಣ ಬೆಂಗಳೂರು ಬುಲ್ಸ್ ತಂಡದ ದುರ್ಬಲತೆಗಳ ಬಗ್ಗೆ, ಅಂದ್ರೆ ಅದರ ವೀಕ್ನೆಸಸ್ ಬಗ್ಗೆ. ಮೊದಲನೇದಾಗಿ ಅನುಭವಿ ರೈಡರ್ಗಳ ವಿಷಯಕ್ಕೆ ಬಂದ್ರೆ ಸಂಪೂರ್ಣ ತಂಡದಲ್ಲಿ ಆಕಾಶ್ ಶಿಂದೆ ಮಾತ್ರ ಪ್ರಮುಖ ಅನುಭವಿ ರೈಡರ್ ಆಗಿ ಕಾಣಿಸುತ್ತಿದ್ದಾರೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂಬುದು ಸತ್ಯ. ಆಕಾಶ್ ಶಿಂದೆ ಮುಖ್ಯ ರೈಡರ್ ಆಗಿ ಆಡಲಿದ್ದಾರೆ. ಆದ್ರೆ ಎರಡನೇ ಹಾಗೂ ಮೂರನೇ ರೈಡರ್ ಯಾರು ಎಂಬ ಪ್ರಶ್ನೆ ಬೆಂಗಳೂರು ಬುಲ್ಸ್ ತಂಡದ ಮುಂದೆ ಚಿಂತೆಯಾಗಿ ಕಾರಣವಾಗಿದೆ. ಎರಡನೇದಾಗಿ ಯುವ ರೈಡರ್ಗಳ ಸಂಖ್ಯೆಯು ಹೆಚ್ಚು ಇದ್ರೂ ಅವರಲ್ಲಿ ಬಹುತೇಕ ಜನರಿಗೆ ಪಿಕೆಎಲ್ನ ಅನುಭವ ಕಡಿಮೆ ಇದೆ. ಇದರರ್ಥ ಆಕಾಶ್ ಶಿಂದೆ ಮೇಲೆಯೇ ಇಡೀ ರೈಡಿಂಗ್ ಯೂನಿಟ್ನ ಭಾರವಿದೆ ಮತ್ತು ಅವರಿಗೆ ಭಾರಿ ಹೊಣೆಗಾರಿಕೆ ಇರಲಿದೆ ತಂಡದ ರೈಡಿಂಗ್ ನೈಪುಣ್ಯವನ್ನು ಮುನ್ನಡೆಸಲು. ಈಗ ಮಾತಾಡೋಣ ಅವಕಾಶಗಳ ಬಗ್ಗೆ, ಅಂದ್ರೆ ಅಪಾರ್ಚುನಿಟೀಸ್ ಬಗ್ಗೆ. ಮೊದಲನೇದಾಗಿ ಬೆಂಗಳೂರು ಬುಲ್ಸ್ ಮತ್ತೆ 2018ರಂತೆ ಚಾಂಪಿಯನ್ಸ್ ಆಗುವರ? ಎರಡನೇದಾಗಿ ಕಳೆದ ಕೆಲವು ಸೀಸನ್ಗಳಲ್ಲಿ ಸಹಾಯಕ ಕೋಚ್ ಇಲ್ಲದೆ ಕಾರಣದಿಂದ ತಂಡಕ್ಕೆ ಡೈರೆಕ್ಷನ್ ಸರಿಯಾಗಿ ಸಿಕ್ಕಿರಲಿಲ್ಲ. ಆದ್ರೆ ಈ ಬಾರಿ ಸಹಾಯಕ ಕೋಚ್ ಆಗಮಿಸುವುದರಿಂದ ಕನಿಷ್ಠ ಪ್ಲೇ ಆಫ್ಸ್ಗಾಗಿ ಯೋಗ್ಯತೆಯನ್ನು ಪಡೆಯಲು ಬೆಂಗಳೂರು ಬುಲ್ಸ್ ತಂಡ ಸಾಧ್ಯವಿದೆಯಾ? ಮೂರನೇದಾಗಿ ಈ ಬಾರಿ ಬೆಂಗಳೂರು ಬುಲ್ಸ್ ತಂಡದ ನೌಕೆಗೈಯವರು ನಮ್ಮ ಕರ್ನಾಟಕದ ಮಣ್ಣಿನ ಮಗರಾದ BC ರಮೇಶ್ ಮತ್ತು ಜೀವಾ ಕುಮಾರ್ ಕನ್ನಡಿಗರು ಕೋಚ್ ಆಗಿ ಆಗಮಿಸುವುದರಿಂದ ಇದರ ಪರಿಣಾಮ ತಂಡದ ಮೇಲೆ ಬಡಿಯಬಹುದೇ? ಯಾಕಂದ್ರೆ ಆಟಗಾರರು ಮತ್ತು ಕೋಚ್ಗಳು ಒಂದೇ ರಾಜ್ಯದವರಾಗಿದ್ದು ಒಂದೇ ಭಾಷೆ ಮಾತನಾಡುವ ಕಾರಣದಿಂದ ತಂತ್ರಗಳು ಮತ್ತು ಯೋಜನೆಗಳನ್ನು ವಿವರಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಎರಡೂ ಪಾರ್ಟಿಗಳಿಗೆ ಸುಲಭವಾಗುತ್ತದೆ. ನಾಲ್ಕನೇದಾಗಿ ಕೊನೆಯ ಬಾರಿಗೆ ಬೆಂಗಳೂರು ಬುಲ್ಸ್ PKL ಟೈಟಲ್ ಗೆದ್ದಾಗ ಸಹಾಯಕ ಕೋಚ್ ಆಗಿದ್ದವರು ಇನ್ಯಾರೂ ಅಲ್ಲ, BC ರಮೇಶ್ ಆಗಿದ್ರು. ಈ ಬಾರಿ ಅವರು ಮುಖ್ಯ ಕೋಚ್ ಆಗಿ ಬಂದಿದ್ದಾರೆ. ಅವರು ಮತ್ತೆ ಬೆಂಗಳೂರು ಬುಲ್ಸ್ ತಂಡವನ್ನು ಚಾಂಪಿಯನ್ಸ್ ಮಾಡಲು ಸಮರ್ಥರಾಗುವರ? ಪ್ರಸ್ತುತ PKL ಇತಿಹಾಸದಲ್ಲಿ 3ನೇ PKL ಟೈಟಲ್ಗಳೊಂದಿಗೆ BC ರಮೇಶ್ ಅತ್ಯಂತ ಯಶಸ್ವಿ ಕೋಚ್ ಆಗಿದ್ದಾರೆ. ಈಗ ಚಾಲೆಂಜ್ಗಳ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ಈ ಬಾರಿ ಹೆಡ್ ಕೋಚ್ BC ರಮೇಶ್ ಅವರ ಮೇಲೆ ತುಂಬಾ ಹೊಣೆಗಾರಿಕೆ ಇರುತ್ತದೆ. ತಂಡವನ್ನು ಪ್ಲೇ ಆಫ್ಗೂ ಕರೆದುಕೊಂಡು ಹೋಗೋಕೆ ಫ್ಯಾನ್ಸ್ ಎಲ್ಲರೂ ಈ ಬಾರಿ ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಕಳೆದ ಕೆಲ ಸೀಸನ್ಗಳಲ್ಲಿ ಬುಲ್ಸ್ ನೀಡಿದ ಕೆಟ್ಟ ಪ್ರದರ್ಶನಗಳಿಂದ ಫ್ಯಾನ್ಸ್ ನಿರಾಶರಾಗಿದ್ದಾರೆ. ಆದ್ರೆ ಈ ಬಾರಿ ಅವರು ಒಳ್ಳೆಯ ಪ್ರದರ್ಶನ ನೀಡಿ ತಮ್ಮ ಫ್ಯಾನ್ಸ್ಗೆ ಖುಷಿ ಕೊಡೋದಕ್ಕೆ ಇಚ್ಛಿಸುತ್ತಾರೆ. ಎರಡನೇದಾಗಿ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ, ಈ ಸೀಸನ್ ನಲ್ಲಿ ಬುಲ್ಸ್ ನ ಅತ್ಯುತ್ತಮ ರೈಡರ್ ಮತ್ತು ಡಿಫೆಂಡರ್ ಯಾರು ಆಗಬಹುದು, ಯಾರು ಎಷ್ಟು ರೈಡಿಂಗ್ ಪಾಯಿಂಟ್ಗಳು ಮತ್ತು ಟೈಕಲ್ ಪಾಯಿಂಟ್ಗಳು ಸಿಡಿಸಬಹುದು ಅನ್ನೋದನ್ನ ಕಮೆಂಟ್ ನಲ್ಲಿ ಬರೆಯಿರಿ. ಮೂರನೇ ಚಾಲೆಂಜ್ ಬಗ್ಗೆ ಹೇಳುವುದಾದ್ರೆ, ಕಾಗದದ ಮೇಲೆ ನೋಡಿದ್ರೆ ಈ ಟೀಮು ಈ ಸೀಸನ್ ನ ಬಹಳ ಬ್ಯಾಲೆನ್ಸ್ ಆಗಿದೆ ಅಂತ ತೋರ್ತಿದೆ ಮತ್ತು ಪ್ಲೇ ಆಫ್ಗೂ ಹೋಗೋ ಸಂಪೂರ್ಣ ಸಾಧ್ಯತೆಗಳಿವೆ. ಆಕಾಶ್ ಶಿಂದೆಗೆ ಇನ್ನಿತರ ರೈಡರ್ಗಳು ಚೆನ್ನಾಗಿ ಬೆಂಬಲ ನೀಡಿದರೆ ಈ ಟೀಮ್ ಕನಿಷ್ಠ ಪ್ಲೇ ಆಫ್ ಮಟ್ಟಕ್ಕೆ ತಲುಪಬಹುದು. ಇನ್ ಮುಂದೆ ನಾಲ್ಕನೇ ಚಾಲೆಂಜ್ ಏನಂತಂದ್ರೆ, ಸ್ವಾಕ್ ವಿಶ್ಲೇಷಣೆ ಈಗ ಇಲ್ಲಿಯೇ ಕೊನೆಗೊಳ್ಳುತ್ತಿದೆ. ಒಂದು ವಿಷಯವನ್ನು ನಾವು ಒಪ್ಪಲೇಬೇಕಾಗಿದೆ. BC ರಮೇಶ್ ಸರ್ ಅವರು ತಂಡವನ್ನು ತೀವ್ರವಾಗಿ ಶೂನ್ಯದಿಂದಲೇ ನಿರ್ಮಿಸಿದ್ದಾರೆ. ನಮಗೆ BC ರಮೇಶ್ ಸರ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಹೆಚ್ಚು ದೂರ ಹೋಗಬೇಕಾಗಿಲ್ಲ. ನಾವು ಎಲ್ಲರೂ ನೋಡಿದ್ದೇವೆ, ಕ್ರಿಕೆಟ್ನಲ್ಲಿ ನಮ್ಮ RCB ತಂಡದ ಮಾಲೀಕರು ನಿಲಾಂದಲ್ಲಿ ಆಟಗಾರರನ್ನು ಖರೀದಿಸಿದಾಗ ಎಲ್ಲರೂ RCB ನಿರ್ವಹಣೆಯ ಮಜಾಕ್ ಮಾಡಿದ್ರು. ಆದ್ರೆ ಕೊನೆಗೆ RCB IPL ಟ್ರೋಫಿಯನ್ನು ಗೆದ್ದು ಎಲ್ಲರ ಊಹೆಗಳನ್ನು ತಪ್ಪು ಎಂದು ಸಾಬೀತು ಮಾಡಿತು.
ಈ ಸಲ ಬೆಂಗಳೂರು ಬುಲ್ಸ್ ಕೂಡ RCB ಅಂತದೇ ಸಾಧನೆ ಮಾಡಬಹುದೇ? ಹೌದಾದ್ರೂ ನಾವು ಹೇಳಲಾರೆ ಬೆಂಗಳೂರು ಬುಲ್ಸ್ ನಿಲಾಮ್ ಕೆಟ್ಟದಾಗಿತ್ತು ಎಂದು. ಆದ್ರೆ ದಾಳಿ ವಿಭಾಗದ ದೃಷ್ಟಿಯಲ್ಲಿ ಅಭಿಮಾನಿಗಳು ಸಂಪೂರ್ಣ ತೃಪ್ತರಾಗಿಲ್ಲ. ಈ ನಿಲಾಮ್ದಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಕರ್ನಾಟಕದ ಹಲವಾರು ಆಟಗಾರರಿಗೆ ತಮ್ಮ ತಂಡದಲ್ಲಿ ಮಹತ್ವ ನೀಡಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಸತ್ಯಪ್ಪ ಮಟ್ಟಿ ಅವರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯವರು. ಈ ವಿಷಯ ನಮಗೂ ಗೊತ್ತಿದೆ. ಕಳೆದ ಹಲವಾರು ಸೀಸನ್ಗಳಿಂದ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಕರ್ನಾಟಕದ ಆಟಗಾರರು ಹೆಚ್ಚು ಕಾಣಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಈ ಬಾರಿ BC ರಮೇಶ್ ಸರ್ ಮತ್ತು ಜೀವಾ ಕುಮಾರ್ ಸರ್ ಅವರು ಕರ್ನಾಟಕದ ಪ್ರತಿಭಾವಂತ ಯುವಕರ ಮೇಲೆ ನಂಬಿಕೆ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. #ಫುಲ್ ಚಾರ್ಜ್ ಮಾಡಿ. ಧನ್ಯವಾದಗಳು.